2 ದೇವಸ್ಥಾನನೂ ಕಂಪ್ಲೀಟ್ ಮಾಡುವಂಥದ್ದು ಬಂದಿದೆ. ಇವತ್ತು ತಹಸೀಲ್ದಾರು ನಾವು ಎಲ್ಲ ನಮ್ಮ ಅಫಿಷಿಯಲ್ಸ್ ಎಲ್ಲ ಕೂತ್ಕೊಂಡು ಮುಜರಾಯಿಗೆ ಸಂಬಂಧಪಟ್ಟಿದ್ದೆಲ್ಲ ಫೈಲ್ ನೋಡಿ ಅನುಮತಿ ಇದೆ, ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕೆ ಅನುಮತಿ ಇದೆ, ಎಲ್ಲ ಇದೆ. ಅದನ್ನ ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತಾರೆ. ಇರೋದು ಸ್ವಾಮಿಗಳು ಹೇಳ್ತಾ ಇದ್ರೆ ಕರೆಕ್ಟ್ ಆಗಿದೆ, ಇವಾಗ ಏನಿದೆ ಅದು ಕರೆಕ್ಟ್ ಆಗಿದೆ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಆದ್ರೂ ನಾವು ಒಂದ್ಸರಿ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಶೀಟನ್ನು ಹೊಡಿತೀವಿ. ಫಸ್ಟ್ ಶೀಟ್ ಹೊಡೆದು ನಗರಸಭೆ ವತಿಯಿಂದ ಅಕ್ಕ ಅವರು ಹೇಳಿದ್ರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತೀವಿ. ಇವಾಗ ಅವರು ಕಲ್ಲಾಕಿದ ತಕ್ಷಣ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕ್ಲೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಪಬ್ಲಿಕ್ ಮೀಟಿಂಗ್ ಅನ್ನು ಅಲ್ಲಿ ಹೋಗ್ತೀವಿ. ಎಲ್ಲಿ ಅದೇ ಜಾಗದಲ್ಲಿ, ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗ್ ಅನ್ನು ಕರಿತೀವಿ. ಪಬ್ಲಿಕ್ ಮೀಟಿಂಗ್ ಕರೆದು ನಮ್ಮ ಟೌನ್ ಅವ್ರನ್ನ, ಹಿರಿಯರನ್ನ ಎಲ್ಲರನ್ನೂ ಕರಿತೀವಿ. ಆಮೇಲೆ ಅಲ್ಲೊಂದು ಕಮಿಟಿ ಮಾಡ್ಕೊಳ್ತೀವಿ. ಒಂದು ಕಮಿಟಿ ಮಾಡ್ತೀವಿ. ಏನು ಕಮಿಟಿ ಮಾಡ್ತೀವಿ ಅಂದರೆ ರೈತರನ್ನ ಒಬ್ಬನ ಇಟ್ಕೊಳ್ತೀವಿ. ಆ ಲೋಕಲಲ್ಲಿ ಇರ್ತಕ್ಕಂಥ ಹಿರಿಯರು ಯಾರು ಬೇಕೋ ಅದಕ್ಕೆ ಬರ್ತಂತ ಒಂದು 5 ಜನ ಇಟ್ಕೊಳ್ತೀವಿ. ಇಂಡಸ್ಟ್ರೀಸ್ ಅವ್ರನ್ನ, ಉದ್ಯಮಿಗಳನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಅದರಲ್ಲಿ ಉದ್ಯಮಿಗಳು ಇಟ್ಕೊಳ್ತೀವಿ. ನಿಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರವ್ರನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಅಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಹಳಬರು ಸೀನಿಯರ್ಸ್ ಯಾರಿದ್ರು ಅವ್ರನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಆ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಆ ಕಮಿಟಿನಲ್ಲಿ ನಾವು ಅಭಿವೃದ್ಧಿ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಈ ಕಮಿಟಿ ನಾವು ಲೀಗಲ್ ಆಗಿ ತಹಸೀಲ್ದಾರ್ DC ಅವರ ಹತ್ರ ಪರ್ಮಿಷನ್ ತಗೊಂಡು ಈ ಕಮಿಟಿ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಅಲ್ಲಿ ಮೀಟಿಂಗ್ ಮಾಡೋ ದಿವಸ ಏನು ಕೂತ್ಕೊಂಡು ಮೀಟಿಂಗ್ ಮಾಡಿ. ಆವತ್ತು ನಾನು 25 ಲಕ್ಷ